ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ಸಂಪರ್ಕ ಮಾಡ್ತೀನಿ. ಪುಷ್ಪ 2 ಸಂಭ್ರಮದಲ್ಲಿದ್ದ ಅಲ್ಲು ಅರ್ಜುನ್ಗೆ ಶಾಕ್ ಎದುರಾಗಿದೆ. ಜುಬಿಲಿ ಹಿಲ್ಸ್ ಮನೆಯಿಂದಲೇ ಅರ್ಜುನ್ರನ್ನ ಅರೆಸ್ಟ್ ಮಾಡಲಾಗಿದೆ. ಇಂದು ಬೆಳಗ್ಗೆ ಅರ್ಜುನ್ರನ್ನ ಪೊಲೀಸರು ಬಂಧಿಸಿದ್ದಾರೆ. ಪುಷ್ಪ 2 ಸಂಭ್ರಮದಲ್ಲಿದ್ದಂಥ ನಟ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಇದೊಂದು ದೊಡ್ಡ ಶಾಕ್. ಪುಷ್ಪ 2 ಸಕ್ಸಸ್ಫುಲಿ ರನ್ನಿಂಗ್ ಆಗ್ತಾ ಇದೆ. ಕೇವಲ ಆಂಧ್ರ ತೆಲಂಗಾಣ ಮಾತ್ರ ಅಲ್ಲ, ಕರ್ನಾಟಕದಲ್ಲೂ ಕೂಡ ದೊಡ್ಡ ಮಟ್ಟದ ಸದ್ದು. ಕರ್ನಾಟಕದಲ್ಲೇ ಅವರಿಗೆ ಒಳ್ಳೆ ಬಿಸ್ನೆಸ್. ನಿನ್ನೆ 1,000 ಕೋಟಿ ರೂಪಾಯಿ ಬ್ಲಾಕ್ ಬಸ್ಟರ್ ಆದ ಕಾರಣ 1,000 ಕೋಟಿ ಹಣವನ್ನು ಸಂಪಾದನೆ ಮಾಡಿದರ ಸಕ್ಸಸ್ ಕಾರ್ಯಕ್ರಮವನ್ನು ಕೂಡ ಬೆಂಗಳೂರಿನಲ್ಲಿ ಮಾಡಿದ್ದು. ಬೆಂಗಳೂರಿನಲ್ಲಿ ಯಾವುದೇ ರೀತಿಯ ಪ್ರಮೋಷನಲ್ ಕಾರ್ಯಕ್ರಮನ ಮಾಡಿರಲಿಲ್ಲ. ಇದರ ಬೆನ್ನಲ್ಲೇ ನಟನಿಗೆ ಶಾಕ್ ಎದುರಾಗಿದೆ. ಅಲ್ಲು ಅರ್ಜುನ್ ವಿರುದ್ಧ ಜಾಮೀನು ರಹಿತ ಕೇಸ್, ಸೆಕ್ಷನ್ 105 ಸೆಕ್ಷನ್ 118 ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಸೆಕ್ಷನ್ 105 ಉದ್ದೇಶಪೂರ್ವಕವಲ್ಲದ ಹಲ್ಲೆ, 118 ಏನು ಹೇಳುತ್ತೆ, ಮಾರಣಾಂತಿಕ ಹಲ್ಲೆ ಕೇಸ್ ಅಡಿ ಕೇಸ್ ದಾಖಲು ಮಾಡಿರೋದು. ಅಲ್ಲು ಅರ್ಜುನ್ ವಿರುದ್ಧ ದಾಖಲಾಗಿರುವಂಥ ಕೇಸ್ ಇದು. ಒಂದು ಉದ್ದೇಶಪೂರ್ವಕವಲ್ಲದ 105, 118 ಮಾರಣಾಂತಿಕ ಹಲ್ಲೆ. ಈ ಆ್ಯಕ್ಟ್ನಡಿ ಕೇಸನ್ನು ದಾಖಲಿಸಿರೋದು. ಬೆಳ್ಳಂಬೆಳಗ್ಗೆ ನಟ ಅಲ್ಲು ಅರ್ಜುನ್ಗೆ ಶಾಕ್ ಅಂತಲೇ ಹೇಳ್ಬೋದು. ನೋಡಿ, ಸುನಿಲ್ ಕುಮಾರ್ ಅಂತ ಹೇಳಿ ಹೈಕೋರ್ಟ್ ವಕೀಲರು ದೂರವಾಣಿ ಸಂಪರ್ಕಕ್ಕೆ ಸಿಗ್ತಿದ್ದಾರೆ. ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ನೋಡಿ ಇಲ್ಲಿ ಇದು ಡೈರೆಕ್ಟ್ಲಿ ಇನ್ವಾಲ್ವ್ಡ್ ಅಲ್ಲ, ಕಾಲ್ ತುಳಿತಕ್ಕೆ ಒಳಗಾಗಿರೋದು. ನಟ ಅಲ್ಲು ಅರ್ಜುನ್ರನ್ನ ಬಂಧಿಸಿದ್ದಾರೆ. ಹೌದು. ಸೊ ಇದು ಯಾವ ರೀತಿ ಪ್ರಕರಣ ಸಾಗ್ಬೋದು ಸರ್? ಈಗ ನೀವು ಆಗ್ಲೇ ಹೇಳಿದಂಗೆ ಸೆಕ್ಷನ್ 105 ಹಾಕಿದ್ದಾರೆ. ಅದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಅಂತ ಪ್ರಕರಣ. ಓಕೆ. ಅದರಲ್ಲಿ ಯಾವುದಾದ್ರೂ ಅಜಾಗರೂಕತೆಯಿಂದ ಅಥವಾ ನಮ್ಮ ನೆಗ್ಲಿಜೆನ್ಸ್ ಇಂದ ಒಂದು ಸಾವಾದ್ರೆ 105 ಅನ್ನು ಹಾಕ್ತಾರೆ. ಮತ್ತು 118 ಹಾಕಿದ್ದಾರೆ, ಇಂಟೆನ್ಷನಲಿ ಒಂದು ಇಂಜುರಿ ಆಗಿದೆ ಅಂತ. ಇವೊಂದು ಅಲ್ಲು ಅರ್ಜುನ್ ಅವರು ಡೈರೆಕ್ಟ್ ಆಗಿ ರಿಲೇಟ್ ಇಲ್ಲ ಅಂದ್ರೂ ಕೂಡ ಅವರು ಆ ಸ್ಥಳಕ್ಕೆ ಬಂದಾಗ ಪೊಲೀಸರು ಮಾಹಿತಿ ಕೊಡಬೇಕಿತ್ತು. ನಾನು ಬರ್ತಾ ಇದ್ದೀನಿ ನೋಡಿ, ಅನೇಕ ಫ್ಯಾನ್ಸ್ ಇದಾರೆ, ಒಂದು ಲಾ ಅಂಡ್ ಆರ್ಡರ್ ಇಶ್ಯೂ ಮೇಂಟೈನ್ ಮಾಡಿ ಅಂತ ಹೇಳ್ಬೇಕಿತ್ತು. ಹಾಗಾಗಿ ಅವ್ರದ್ದು ಎಲ್ಲೋ ಒಂದ್ ಕಡೆ ನೆಗ್ಲಿಜೆನ್ಸ್ ಇದೆ. ಆ ನೆಗ್ಲಿಜೆನ್ಸ್ ಆಧಾರದ ಮೇಲೆ ಅವ್ರನ್ನ ಅರೆಸ್ಟ್ ಅನ್ನು ಮಾಡಿದ್ದಾರೆ. ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನ ಶುರು ಮಾಡ್ತಾರೆ ಮತ್ತು ಅವ್ರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಒಂದು ಪೊಲೀಸ್ ಕಸ್ಟಡಿಗೆ ಇನ್ವೆಸ್ಟಿಗೇಷನ್ಗೋಸ್ಕರ ಕೇಳ್ತಾರೆ. ನ್ಯಾಯಾಧೀಶರು ಅವ್ರನ್ನ ಪೊಲೀಸ್ ಕಸ್ಟಡಿಗಾದ್ರೂ ಕೊಡ್ಬೋದು ಅಥವಾ ಜುಡಿಷಿಯಲ್ ಕಸ್ಟಡಿಗಾದ್ರೂ ಕೊಡ್ಬೋದು. ಇನ್ವೆಸ್ಟಿಗೇಷನ್ ಹಂತದಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಏನಿದೆ, ನಿಜವಾಗ್ಲೂ ಅವ್ರು ಯಾರಿಗೂ ಹೇಳದೆ ಕೇಳಿದ್ರೆ ಡೈರೆಕ್ಟ್ ಆಗಿ ಆ ಸಂಧ್ಯಾ ಚಿತ್ರಮಂದಿರಕ್ಕೆ ಬಂದ್ಬಿಟ್ರ, ಅವ್ರು ಬಂದ ನಂತರ ಕಾಲ್ ತೊಳಿತ ಸ್ಟಾರ್ಟ್ ಆಯ್ತಾ, ಅಥವಾ ಅವ್ರ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟು ಬಂದ್ರ, ಅವ್ರ ನೆಗ್ಲಿಜೆನ್ಸ್ ಇದೆಯಾ ಅನ್ನೋ ತನಿಖೆಯಲ್ಲಿ ನಾವು ಪ್ರೂವ್ ಮಾಡ್ಬೇಕಾಗ್ತದೆ. ಪ್ರೈಮಾ ಫೇಸಿ ಇಟ್ಸ್ ಎ ಸೀರಿಯಸ್ ಕೇಸ್. ಓಕೆ. ಬಟ್ ಅಲ್ಲು ಅರ್ಜುನ್ ಅವರು ಕೋರ್ಟ್ನಲ್ಲಿ ಹೋಗಿರುವಂಥದ್ದು, ಅಪೀಲ್ ಮಾಡಿರುವಂಥದ್ದು ಇದು ಯಾವುದೇ ರೀತಿ ಉದ್ದೇಶಪೂರ್ವಕವಾದದ್ದಲ್ಲ ಅಂತ. ಜೊತೆಗೆ ಆಕೆಯ ಕುಟುಂಬಸ್ಥರಿಗೆ ಹೋಗಿ 25 ಲಕ್ಷ ಪರಿಹಾರದ ಹಣವನ್ನು ಕೂಡ ಕೊಟ್ಟಿದ್ದಾರೆ. ಯಾವ ರೀತಿ ಕನ್ಸಿಡರ್ ಮಾಡ್ಬೋದು ಅಂತ? ಅದು ಒಂದು ಸಹಾನುಭೂತಿಯಿಂದ ಕೋರ್ಟ್ ಕನ್ಸಿಡರ್ ಮಾಡ್ಬೋದು. ಬಟ್ ಉದ್ದೇಶಪೂರ್ವಕವಾಗಿ ಅಲ್ಲಿ ಆಗದಿದ್ರು ಕೂಡ ಅವರು ಫಾರ್ ಎಕ್ಸಾಂಪಲ್ ಒಬ್ಬ ದೊಡ್ಡ ಸೆಲೆಬ್ರಿಟಿ ಅಂದವರು ಒಂದು ಕಾರ್ಯಕ್ರಮಕ್ಕೆ ಅಥವಾ ಒಂದು ಥಿಯೇಟರ್ ಹತ್ರ ಬಂದಾಗ ಮಿನಿಮಮ್ ಪೊಲೀಸರಿಗೆ ಮಾಹಿತಿ ಕೊಡಬೇಕು. ಅಲ್ಲಿ ಒಂದ್ ಸ್ವಲ್ಪ ಲಾ ಅಂಡ್ ಆರ್ಡರ್ ಇಶ್ಯೂ, ಯಾರಿಗೂ ತೊಂದರೆ ಆಗ್ತಿದ್ದಂಗೆ ಒಂದು ಪ್ರಿಕಾಷನ್ ತಗೊಳ್ಳಿ ಅಂತ ಮಾಹಿತಿ ಕೊಡಬೇಕು. ಅದು ಅವ್ರು ಕೊಟ್ಟಿಲ್ಲ ಅಂದ್ರೆ ಖಂಡಿತವಾಗ್ಲೂ ಅವ್ರದ್ದು ನೆಗ್ಲಿಜೆನ್ಸ್ ಆಗುತ್ತೆ. ಹಾಗಾಗಿ ಆ ಸೆಕ್ಷನ್ ಅಡಿನಲ್ಲಿ ಹೀಸ್ ಆಲ್ವೇಸ್ ಗಿಲ್ಟಿ ಅಂಡರ್ ದಟ್ ಸೆಕ್ಷನ್. ಒಂದು ಕಲ್ಪಬಲ್ ಹೋಮಿಸೈಡ್ ಬರದೇ ಇರ್ಬೋದು, ಬಟ್ ನೆಗ್ಲಿಜೆನ್ಸ್, ಅವರಿಂದ ಒಂದು ಪ್ರಾಣ ಹೋಯ್ತು, ಅವ್ರೊಂದು ಮಾಹಿತಿ ಕೊಟ್ಟಿದ್ರೆ ಪೊಲೀಸ್ ಅವ್ರು ಇರ್ತಿದ್ರು, ಒಂದು ಲಾ ಅಂಡ್ ಆರ್ಡರ್ ಇಶ್ಯೂ ಆಗ್ತಿತ್ತು, ಎಲ್ಲನೂ ಕ್ರೌಡ್ ನ ಕಂಟ್ರೋಲ್ ಮಾಡಬಹುದಿತ್ತು ಅಲ್ವಾ? ಹಾಗಾಗಿ ಅವ್ರದ್ದು ಒಂಚೂರು ನೆಗ್ಲಿಜೆನ್ಸ್ ಬರುತ್ತೆ. ತನಿಖೆ ಆದ ನಂತರ ವಿಲ್ ಕಮ್ ಟು ಫೈಂಡ್ ಆಸ್ ಟು ವಾಟ್ ಇಸ್ ದ ರೋಲ್ ಆಫ್ ಮಿಸ್ಟರ್ ಅಲ್ಲು ಅರ್ಜುನ್ ಇನ್ ದ ಕೇಸ್. ಅಂದ್ರೆ ಜವಾಬ್ದಾರಿಯುತವಾದಂತ ಸ್ಥಾನದಲ್ಲಿರುವಂತ ಅಲ್ಲು ಅರ್ಜುನ್ ಎಲ್ಲವನ್ನು ಕೂಡ ಮೇಂಟೈನ್ ಮಾಡಬೇಕಿತ್ತು ಅಂತ ಹೇಳ್ತಿದ್ದೀರಾ ಆ ಸಂದರ್ಭಕ್ಕೆ? ಖಂಡಿತ. ಯಾಕಂದ್ರೆ ಒಬ್ಬ ದೊಡ್ಡ ಸೆಲೆಬ್ರಿಟಿ ಬರ್ತಾರೆ ಅಂದ್ರೆ 1000 ಜನ ನುಗ್ಗುತ್ತಾರೆ, ತಮ್ಮ ಸೆಲೆಬ್ರಿಟಿನ ಮಾತಾಡ್ಲಿಕ್ಕೆ ನುಗ್ತಾರೆ. ಆಗ ಸಹಜವಾಗಿ ಜನಗಳಿಗೆ ಕಾಲ್ ತುಳಿತ ಆದಾಗ ಸಾವು ನೋವಾದ್ರೆ ಯಾರು ಕಾರಣ ಅದಕ್ಕೆ? ಸೊ ಇವರೇ ಬಂದು, ಹಾಗಾಗಿ ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಫ್ಯಾಮಿಲಿ ಮೆಂಬರ್ಸ್ ಕಂಪ್ಲೇಂಟ್ ಮೇಲೆ ಎಫ್ಐಆರ್ ದಾಖಲಾಗಿದೆ. ಹಾಗಾಗಿ ಎಲ್ಲೋ ಕಡೆ ಇವರು ಡೈರೆಕ್ಟ್ ಆಗಿ ರಿಲೇಟ್ ಆಗದಿದ್ರು ಕೂಡ ಇಂಡೈರೆಕ್ಟ್ ಆಗಿ ತಮ್ಮ ಸಾಮಾಜಿಕ ಜವಾಬ್ದಾರಿಯನ್ನು ಮರ್ತಿದ್ದಾರೆ ಅಂತ ನಾವು ಹೇಳ್ಬೋದು. ಓಕೆ. ಅಂದ್ರೆ ಬೇಲ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅಂದ್ರೆ ಈ ಕ್ಷಣನೇ ಬೇಲ್ ಆಗ್ಬಹುದಾ ಅಥವಾ ಮುಂದಕ್ಕೆ ಹೋಗ್ಬೋದಾ ಸರ್ ಇದು? ಇಲ್ಲ, ಬೇಲ್ ಸದ್ಯ ಕೊಡೋದಿಲ್ಲ. 105 ಅದು ಅಂದ್ರೆ ಕಲ್ಪಬಲ್ ಹೋಮಿಸೈಡ್ ಸೆಕ್ಷನ್ ಇದೆ. ಹಾಗಾಗಿ ಸ್ವಲ್ಪ ತನಿಖೆ ಕೊಡ್ತಾರೆ. ತನಿಖೆ ಮುಗಿದ ನಂತರ ಬೇಲ್ ಕೊಡುವಂತ ಸಾಧ್ಯತೆ ಇರುತ್ತೆ. ఓకే ఓకే థ్యాంక్ యూ సునీల్ కుమార్ గారు రిపబ్లిక్ కి మాట్లాడుతున్నారు. సంబంధించి యజమానులను ముగ్గురు అయితే అరెస్ట్ చేయడం జరిగింది. దాంట్లో ఆ రోజు జరిగిన సంబంధించి కూడా ఇప్పటికే 25 లక్షలు కూడా పరిహారం కూడా అతను ప్రకటించారు. అసలు ఏ విధంగా చూడొచ్చు దీన్ని? So what do you have to say about the arrest of
సార్ ఏ విధంగా చూడొచ్చు సార్? ఇప్పటికే అంటే ఆల్రెడీ ఆమె చనిపోయడానికి కూడా అల్లర్జున్ గారు మాట్లాడడం జరిగింది. తన కుటుంబానికి ఎల్లవేళగా అండగా ఉంటామని కూడా చెప్పారు. అయినప్పటికీ పోలీసులు అరెస్ట్ చేయడం జరిగింది. సార్ దీన్ని ఏ విధంగా చూడొచ్చు? ఇన్స్పెక్టర్ గారు మేమేం చేసేది ఏం లేదు కదా, లోపలికి పోయి మేమేం ఏం చేయం కదా. అనుమతించట్లేదండి, అనుమతించకుండా ನೋಡಿ ಗಮನಿಸ್ತಾ ಇದ್ದೀರಾ, ಪೊಲೀಸ್ ಸ್ಟೇಷನ್ ಮುಂಭಾಗ ಸಮಯ ಕಳೆದಂತೆ ಭದ್ರತೆಯೂ ಕೂಡ ಜಾಸ್ತಿ ಆಗ್ತಾ ಇದೆ. ಜನರು ಕೂಡ ಅಲ್ಲಿ ಜಾಸ್ತಿ ಸೇರ್ತಾ ಇದ್ದಾರೆ. ಪುಷ್ಪ 2 ಸಂಭ್ರಮದಲ್ಲಿ ಇದ್ದರು ನಟ ಅಲ್ಲು ಅರ್ಜುನ್. ಒಂದು ದೊಡ್ಡ ಮಟ್ಟದ ಶಾಕ್, ಬೆಳಗ್ಗೆ ಸ್ಟೈಲಿಶ್ ಸ್ಟಾರ್ಗೆ ಶಾಕ್ ಎದುರಾಯಿತು. ಕಾಫಿ ಕುಡಿಯುತ್ತಿದ್ದಾಗಲೇ ಮನೆಗೆ ಖಾಕಿ ಎಂಟ್ರಿ ಆಗಿದ್ದಾರೆ ನೋಡಿ. ಬೆಡ್ರೂಮ್ನಿಂದಲೇ ಅಲ್ಲು ಅರ್ಜುನ್ ಅರೆಸ್ಟ್ ನೇರವಾಗಿ. ಬೆಳಗ್ಗೆ ಸ್ಟೈಲಿಶ್ ಸ್ಟಾರ್ಗೆ ಇದು ಶಾಕ್ ಆಗಿರುವಂಥದ್ದು. ಕಾಫಿ ಕುಡಿತಾ ಇದ್ರು, ಆ ಸಂದರ್ಭದಲ್ಲಿ ಅವ್ರನ್ನ ಅರೆಸ್ಟ್ ಮಾಡಿ ಖಾಕಿ ಕರೆದುಕೊಂಡು ಹೋಗಿದ್ದಾರೆ ಚಿಕ್ಕಡಪಲ್ಲಿ ಪೊಲೀಸ್ ಸ್ಟೇಷನ್ಗೆ. ಕಾಲ್ತುಳಿತಕ್ಕೆ ಒಳಗಾದಂಥ ರೇವತಿ ಕುಟುಂಬಸ್ಥರು, ಅಂದರೆ ರೇವತಿ ಪತಿ ಕೊಟ್ಟಂಥ ದೂರಿನ ಅನ್ವಯ ಸೆಕ್ಷನ್ 105 ಉದ್ದೇಶಪೂರ್ವಕವಲ್ಲದ, ಅಂದರೆ ಇದೊಂದು ಹಲ್ಲೆಗೆ ಯತ್ನಿಸಿರುವಂಥದ್ದು, ಮತ್ತು 118 ಕೂಡ ಮಾರಣಾಂತಿಕ ಹಲ್ಲೆಗೆ ಪ್ರಯತ್ನ. ವಕೀಲರಾದಂಥ ಸುನಿಲ್ ಕುಮಾರ್ ಅವರು ಹೇಳ್ತಾ ಇದ್ರು, ನಟ ಅಲ್ಲು ಅರ್ಜುನ್ ಡೈರೆಕ್ಟ್ಲಿ ಇಲ್ಲಿ ಇನ್ವಾಲ್ವ್ ಆಗಿಲ್ದೇ ಇರಬಹುದು, ಆದರೆ ಅವರು ಅಲ್ಲಿ ಬಂದಿರುವಂಥ ಸಂದರ್ಭದಲ್ಲಿ, ಆ ಥರ ಘಟನೆ ನಡೆದಂಥ ಸಂದರ್ಭದಲ್ಲಿ ಎಷ್ಟು ಮಟ್ಟಿಗೆ ಕೇರ್ ಮಾಡಿದ್ರು, ಅಂದರೆ ಅಲ್ಲಿ ಪರಿಸ್ಥಿತಿಯನ್ನು ನಿಭಾಯಿಸುವಲ್ಲಿ ಅಲ್ಲು ಅರ್ಜುನ್ ಅವರ ಪಾತ್ರ ಎಷ್ಟಿತ್ತು. ಆ ಘಟನೆ ಸಂಭವಿಸಿದಾಗ ಅಲ್ಲು ಅರ್ಜುನ್ ಎಷ್ಟು ಗಮನ ಇಟ್ಟು ಆ ಬಗ್ಗೆ ವಿಚಾರಿಸ್ಕೊಂಡ್ರು, ಕೇರ್ ಮಾಡಿದ್ರು. ಇದು ಯಾವುದನ್ನು ಕೂಡ ಮಾಡಿಲ್ಲ. ಚಿಕ್ಕಡಪಲ್ಲಿ ಠಾಣೆಗೆ ಬಂದ ಅಲ್ಲು ಅರವಿಂದ್ ಆಗಮನ ಆಗಿದೆ. ಸಹೋದರ ಚಿಕ್ಕಡಪಲ್ಲಿ ಠಾಣೆಗೆ ಬಂದಿದ್ದಾರೆ. ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ ಪೊಲೀಸ್ ಸ್ಟೇಷನ್ ಮುಂಭಾಗ. ಸಹೋದರ ಅಲ್ಲು ಅರವಿಂದ್ ಆಗಮಿಸಿದ್ದಾರೆ. ಅಲ್ಲು ಅರ್ಜುನ್ ತಮ್ಮ ಚಿಕ್ಕಡಪಲ್ಲಿ ಠಾಣೆಗೆ ಆಗಮಿಸಿದ್ದಾರೆ, ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಒಟ್ಟಿನಲ್ಲಿ ಸೂಪರ್ ಸ್ಟಾರ್ ಅಲ್ಲು ಅರ್ಜುನ್ಗೆ ಐಕಾನ್ ಸ್ಟಾರ್, ಯೂತ್ ಐಕಾನ್ ನಟ ಅಲ್ಲು ಅರ್ಜುನ್ಗೆ ದೊಡ್ಡ ಮಟ್ಟದ ಶಾಕ್ ಇದು ಹಿನ್ನಡೆ.